ಬದಲಾವಣೆ ಮಾತುಗಳಿಗೆ ಹೈಕಮಾಂಡ್ ಬ್ರೇಕ್. ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡಿದ್ರೆ ಹುಷಾರ್. ಹೈಕಮಾಂಡ್ ವೀಕ್ ಅಂತ ಭಾವಿಸಿದವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡಲಾಗಿದೆ. ಚೇಂಜ್ ನಿರೀಕ್ಷೆಯಲ್ಲಿದ್ದವರಿಗೆ ಕೆಸಿ ವೇಣುಗೋಪಾಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ಬಹಿರಂಗ ಹೇಳಿಕೆ ಕಡಿವಾಣಕ್ಕೆ ಸುರ್ಜೇವಾಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮುಂದುವರಿಕೆ, ಸಿಎಂ ಬದಲಾವಣೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಅಥವಾ ಯಾವುದಾದ್ರೂ ವೇದಿಕೆಯಲ್ಲಿ ಮಾತನಾಡಿದರೆ ಹುಷಾರ್ ಅನ್ನುವಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈ ರೀತಿಯಾಗಿ ಹೈಕಮಾಂಡ್ ವೀಕ್ ಅಂತ ಭಾವಿಸಿದವರಿಗೆ ಖಡಕ್ ಎಚ್ಚರಿಕೆ ಈಗ ಹೈಕಮಾಂಡ್ ಕಡೆಯಿಂದ ಬಂದಿದೆ. ಕೆಸಿ ವೇಣುಗೋಪಾಲ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಸುರ್ಜೇವಾಲಾ ಕೂಡ ಬಹಿರಂಗ ಹೇಳಿಕೆಗೆ ಕಡಿವಾಣ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆಗಲಿ, ಮುಂದುವರಿಕೆಯ ಬಗ್ಗೆ ಆಗಲಿ ಯಾರೂ ಕೂಡ ಚರ್ಚೆಯನ್ನ ಮಾಡೋ ಹಾಗಿಲ್ಲ. ಇದು ಹೈಕಮಾಂಡ್ ಕಡೆಯಿಂದ ಬಂದಿರುವಂತ ಖಡಕ್ ಎಚ್ಚರಿಕೆ. You people are having only one agenda. This agenda, whenever I am coming, only this question, 5 years, 2.5 years, this 3 years. Brother, Indian National Congress is capable enough to decide what should happen in our party. Please leave that decision to our party. Therefore, you don't worry. Whenever a decision is needed, party is capable enough to take that decision. That's all. You people are having only one agenda. This agenda, whenever I am coming, only this question, 5 years, 2.5 years, this 3 years. Brother, Indian National Congress is capable enough to decide what should happen in our party. Please leave that decision to our party. Therefore, you don't worry. Whenever a decision is needed, party is capable enough to take that decision. That's all. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಬಹಿರಂಗ ಚರ್ಚೆಗೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಮಾತಿಗೆ ನಾಯಕರು ಸುಮ್ಮನಾಗ್ತಾರ? ಉಭಯ ಬಣದ ನಾಯಕರ ಮಾತಿಗೆ ಫುಲ್ ಸ್ಟಾಪ್ ಫಿಕ್ಸ್ ಹಾಗಾದ್ರೆ ಅನ್ನೋದು ಈಗ ಇರುವಂತ ಕುತೂಹಲ. ಹಿಂದೆ ಕೊಟ್ಟಿದ್ದಂತ ವಾರ್ನಿಂಗ್ಗೆ ಕೆಲ ಕಾಲ ಸುಮ್ಮನಿರ್ತಾ ಇದ್ರು ನಾಯಕರು. ಅದಾದ ನಂತರ ಮತ್ತೆ ಬಹಿರಂಗ ಹೇಳಿಕೆಗಳ ಪರ್ವ ಆರಂಭ ಆಗಿತ್ತು. ಸದ್ಯ ಈ ರೀತಿಯಾಗಿ ಕೊಟ್ಟಿರುವಂತ ಎಚ್ಚರಿಕೆಯ ವ್ಯಾಲಿಡಿಟಿ ಎಷ್ಟು ದಿನ ಅನ್ನೋದು ಈಗ ಇರುವಂತ ಕುತೂಹಲ. ಹಿಂದೆ ಕೂಡ ಇದೇ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಒಂದಷ್ಟು ದಿನಗಳ ಕಾಲ ಸುಮ್ಮನಾಗಿ ಮತ್ತೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಸಾಮಾನ್ಯ ಅನ್ನುವ ರೀತಿಯಲ್ಲೇ ಮುಂದುವರಿತಾ ಬಂದಿದೆ. ಈಗ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ವಾರ್ನಿಂಗ್ ನ ವ್ಯಾಲಿಡಿಟಿ ಹಾಗಾದ್ರೆ ಎಷ್ಟು ದಿನ? ಆದ್ರೆ ಈ ಬಾರಿ ಕೆಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತಹ ನಿಲುವು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಸೊ ಹೀಗಾಗಿ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಾತಿಗೆ ಬೆಲೆಯನ್ನ ಕೊಡ್ತಾರ ಹಾಗಾದ್ರೆ ಎರಡೂ ಬಣಗಳ ನಾಯಕರು ಅನ್ನುವಂಥದ್ದು ಈಗ ಇರುವಂತ ಕುತೂಹಲ. ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯನ್ನ ನೀಡಿದೆ. ಹೀಗಾಗಿ ಬಹಿರಂಗ ಚರ್ಚೆಗೆ ಇನ್ನು ಮುಂದೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಮಾತಿಗೆ ನಾಯಕರು ಸುಮ್ಮನಾಗ್ತಾರ? ಉಭಯ ಬಣದ ನಾಯಕರು ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ, ಸಿಎಂ ಪರವಾಗಿ, ಡಿಸಿಎಂ ಪರವಾಗಿ ನೀಡುವಂತ ಹೇಳಿಕೆಗಳಿಗೆ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ ಹಾಗಾದ್ರೆ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಹಿಂದೆ ಕೂಡ ಇದೇ ರೀತಿಯಾಗಿ ವಾರ್ನಿಂಗ್ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ಸುಮ್ಮನಾಗ್ತಾ ಇದ್ದಂತಹ ನಾಯಕರು ಅದಾದ ನಂತರ ಮತ್ತೆ ಬಹಿರಂಗ ಹೇಳಿಕೆಗಳನ್ನ ನೀಡೋದಕ್ಕೆ ಆರಂಭ ಮಾಡ್ತಾ ಇದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ, ಡಿ.ಕೆ. ಶಿವಕುಮಾರ್ ಪರವಾಗಿ ಅವರವರ ಬೆಂಬಲಿಗರು, ಅವರವರ ನಾಯಕರುಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಎಚ್ಚರಿಕೆಯನ್ನ ಹೈಕಮಾಂಡ್ ಕಡೆಯಿಂದ ನೀಡಲಾಗಿದೆ. ಕೆಸಿ ವೇಣುಗೋಪಾಲ್ ಆಗಿರಬಹುದು, ಸುರ್ಜೇವಾಲಾ ಅವರು ನೇರವಾಗಿ ಮಾಧ್ಯಮಗಳ ಮುಂದೆಯೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆದರೆ ಈ ಒಂದು ಎಚ್ಚರಿಕೆಯ ವ್ಯಾಲಿಡಿಟಿ ಎಷ್ಟು ದಿನ ಹಾಗಾದ್ರೆ ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ವೀಕ್ ಅಂತ ಭಾವಿಸಿದವರಿಗೆ ಖಡಕ್ ಎಚ್ಚರಿಕೆ ಹೈಕಮಾಂಡ್ ಕಡೆಯಿಂದ ಬಂದಿದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಮಾತನಾಡಬಾರದು. ಈ ಮೂಲಕ ಚೇಂಜ್ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಕೆಸಿ ವೇಣುಗೋಪಾಲ್ ವಾರ್ನಿಂಗ್ ಕೊಟ್ಟಿದ್ರು.
ಇನ್ನು ಮತ್ತೊಂದು ಕಡೆಯಲ್ಲಿ ಸುರ್ಜೇವಾಲಾ ಕೂಡ ಬಹಿರಂಗ ಹೇಳಿಕೆಯನ್ನ ಯಾರೂ ಕೂಡ ನೀಡಬಾರ್ದು ಅನ್ನುವಂತಹ ನೇರ ಎಚ್ಚರಿಕೆಯನ್ನ ಬಹಿರಂಗವಾಗಿ ನೀಡಿದರು. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ಮುಂದುವರಿಕೆ ವಿಚಾರವಾಗಿ ಸಂಬಂಧಪಟ್ಟಂತೆ ಆಗಿರಬಹುದು, ಬದಲಾವಣೆಯ ವಿಚಾರವಾಗಿ ಯಾರೂ ಕೂಡ ಚರ್ಚೆಯನ್ನು ಮಾಡೋ ಹಾಗಿಲ್ಲ ಅನ್ನುವಂತಹ ಸೂಚನೆ ಹೈಕಮಾಂಡ್ ಕಡೆಯಿಂದ ಬಂದಿದೆ. ಆದರೆ ಈ ಒಂದು ಸೂಚನೆಯ ಹಿನ್ನೆಲೆಯಲ್ಲಿ ನಾಯಕರುಗಳು ಎಷ್ಟು ದಿನಗಳ ಕಾಲ ಸುಮ್ಮನಾಗ್ತಾರೆ? ಹೈಕಮಾಂಡ್ ಎಚ್ಚರಿಕೆಯ ಮಧ್ಯೆಯೂ ಕೂಡ ಈ ಹಿಂದೆ ನಾವು ಹಲವು ಸಂದರ್ಭಗಳಲ್ಲಿ ಗಮನಿಸಿದ್ವಿ. ಆದರೆ ಈ ಒಂದು ಎಚ್ಚರಿಕೆಯ ವ್ಯಾಲಿಡಿಟಿ ಈಗ ಎಷ್ಟು ದಿನ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈ ಹಿಂದೆ ಕೂಡ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದನ್ನು ನಾವು ಗಮನಿಸಿದ್ವಿ. ಅದಾದ ನಂತರ ಬಹಿರಂಗ ಹೇಳಿಕೆಗಳು ಮುಂದುವರಿತಾನೆ ಇದ್ವು. ಸೊ ಆದ್ರೆ ಈಗ ಕೊಟ್ಟಿರುವಂತಹ ಈ ಒಂದು ಎಚ್ಚರಿಕೆಯ ವ್ಯಾಲಿಡಿಟಿ ಎಷ್ಟು ದಿನ ಅಂತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನೀಡಿರುವಂತಹ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಎಷ್ಟು ದಿನ ಸುಮ್ಮನಿರ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.